ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮಗೆ ಇನ್ನೇನು ಚೈತ್ರ ಹುಣ್ಣಿಮೆ ಬಂದೇ ಬಿಡ್ತು. ಅಂದಿನ ದಿವಸವೇ ನಮಗೆ ಹನುಮ ಜಯಂತಿಯು ಕೂಡ ಇರೋದ್ರಿಂದ ಚೈತ್ರ ಹುಣ್ಣಿಮೆ ಜೊತೆಯಲ್ಲಿ ಹನುಮ ಜಯಂತಿಯನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ನಿಮ್ಮ ಮನೆಯಲ್ಲಿರುವಂಥ ಆಂಜನೇಯ ಸ್ವಾಮಿ ಫೋಟೋ ಇಡ್ಬೋದು, ಇಲ್ಲಾಂದರೆ ನಿಮ್ಮ ಮನೆ ದೇವರ ಫೋಟೋ ಇಡ್ಬೋದು. ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಾನು 5 ವಿಳೆದೆಲೆ ಮೇಲೆ ಶ್ರೀರಾಮ ಅಂತೇಳಿ ಬರೆದು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ನೀವು ಕೂಡ ಪೀಠದ ಸಿದ್ಧತೆ ಮಾಡ್ಕೋಬೋದು. ಆಮೇಲೆ ಆಂಜನೇಯ ಸ್ವಾಮಿಗೆ ಕೇಸರಿ ಬಣ್ಣ ಅಂದರೆ ಬಹಳ ಪ್ರಿಯವಾದದ್ದು. ಹಾಗಾಗಿ ಕೇಸರಿ ಬಣ್ಣದಿಂದಲೇ ನೀವು ಅಲಂಕಾರ ಮಾಡ್ಬೋದು. ಆಮೇಲೆ ಒಂದು ಪೀಠದ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ನಾನು ಒಂದು ಬೌಲ್ನಲ್ಲಿ ಹಾಕಿ ತೆಗೆದುಕೊಂಡಿದ್ದೇನೆ. ಇದು ಆಪ್ಷನಲ್ಲು. ನೀವು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ತುಂಬ ಜನ ನನಗೆ ತಾಮ್ರದ ತಟ್ಟೆ ಆಗಲಿ ಹಿತ್ತಾಳೆ ತಟ್ಟೆ ಇಲ್ಲ ಅಂತ ಹೇಳ್ತಿರ್ತೀರಿ. ಸೊ ಹಾಗಾಗಿ ಅದರ ಬದಲಿಗೆ ಈ ರೀತಿಯಾಗಿ ನೀವು ಒಂದು ಬಾಳೆ ಎಲೆಯನ್ನು ಕೂಡ ಉಪಯೋಗಿಸ್ಕೋಬೋದು. ನಾನು ಒಂದು ಸ್ವಲ್ಪ ವಿಶೇಷವಾಗಿ ಅಲಂಕಾರ ಮಾಡಿ ತೋರಿಸೋದಕ್ಕೋಸ್ಕರ ನಾನು ಒಂದು ಬೌಲನ್ನು ಉಪಯೋಗಿಸ್ಕೊಂಡಿದ್ದೇನೆ. ಅದರಲ್ಲಿ ಅಕ್ಕಿಯನ್ನು ಹಾಕಿದ್ದೇನೆ. ನಂತರದಲ್ಲಿ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು 3 ವಿಳೆದೆಲೆ ಇಟ್ಟಿದ್ದೇನೆ. ಶ್ರೀರಾಮ ಅಂತೇಳಿ ಬರೆದು ಅದು ಕೇಸರಿ ಸಿಂಧೂರದಲ್ಲಿ ಬರೆದಿರುವಂಥದ್ದು. ನಂತರದಲ್ಲಿ ನಾನು ಒಂದು ಪ್ರಭಾವಳಿ ಇಟ್ಟಿದ್ದೇನೆ. ಇದು ಆಪ್ಷನಲ್. ಇದು ಈಗಲೇ ನಾನು ತೋರಿಸಿರೋ ರೀತಿಯಲ್ಲಿ ನೀವು ಪೂಜೆ ಮಾಡಬೇಕು, ಆ ಥರ ಏನಿಲ್ಲ. ನಿಮ್ಮ ಮನೆಯ ತಕ್ಕಂತೆ ನೀವು ಏನೆಲ್ಲ ಅಂದರೆ ನೀವು ದೇವರ ಮನೆಯಲ್ಲಿ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅದೇ ರೀತಿ ನೀವು ಪೂಜೆ ಮಾಡ್ಕೋಬೋದು. ಆಮೇಲೆ ಆಂಜನೇಯ ಸ್ವಾಮಿ ವಿಗ್ರಹ ಇತ್ತು ಅಂತಂದರೆ ಆದಷ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿ ಅವತ್ತಿನ ದಿವಸ ತುಂಬ ವಿಶೇಷವಾದದ್ದು. ಕಾರಣ ಹುಣ್ಣಿಮೆನೂ ಇದೆ, ಜೊತೆಯಲ್ಲಿ ಹನುಮ ಜಯಂತಿಯೂ ಕೂಡ ಇರೋದ್ರಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಹಾಗೆ ನೋಡಿ, ಆಂಜನೇಯ ಸ್ವಾಮಿಗೆ ನಾನು ಲವಂಗದ ಹಾರವನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ನಾನು ಹಿಂಭಾಗದಲ್ಲಿ 3 ವಿಳೆದೆಲೆ ಇಟ್ಟಿದ್ದೇನೆ, ಕೆಳಗೆ 2 ವಿಳೆದೆಲೆ ಇಟ್ಕೊಂಡಿದ್ದೀನಿ. ಅದು ನಂತರದಲ್ಲಿ ಯಾಕೆ ಅಂತ ತಿಳಿಸ್ಕೊಡ್ತೇನೆ. ಹಾಗೆ ನೋಡಿ, ಈಗ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಒಂದು ಹೂವು ಅಂತ ಬಂದಾಗ ಕೆಂಪು ದಾಸವಾಳ, ಆಮೇಲೆ ಮಲ್ಲಿಗೆ ಹೂವು, ಜೊತೆಲಿ ಪಾರಿಜಾತ ಹೂವು, ಆಮೇಲೆ ವಿಳೆದೆಲೆಯಿಂದ ಹಾರ ಮಾಡಿ ಹಾಕಿದರೆ ಆಂಜನೇಯ ಸ್ವಾಮಿಗೆ ತುಂಬಾ ಖುಷಿ ಆಗ್ತದೆ. ಅದ್ರ ಜೊತೆಯಲ್ಲಿ ಕಮಲದ ಹೂವು, ಇಷ್ಟನ್ನು ನೀವು ಆಂಜನೇಯ ಸ್ವಾಮಿ ಪೂಜೆಯಲ್ಲಿ ಉಪಯೋಗಿಸ್ಕೋಬೋದು. ಇನ್ನು ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನಿಂದ ಮಾಡಿರುವಂಥ ಪ್ರಸಾದ, ಅಂದರೆ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಂದು ಪ್ರಸಾದ ಮಾಡಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ಉದ್ದಿನ ವಡೆಯಿಂದ ವಡೆಮಾಲೆ ಅಂತ ಮಾಡ್ತಾರೆ, ಅದು ಕೂಡ ತುಂಬಾ ಪ್ರಿಯವಾದ ಒಂದು ಪ್ರಸಾದ ಆಗಿರುತ್ತದೆ. ಆಮೇಲೆ ಇನ್ನೊಂದು ಪಾನಕ, ಆಮೇಲೆ ಬೆಣ್ಣೆ ಕೂಡ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದದ್ದು. ಬೆಣ್ಣೆಯನ್ನು ಕೂಡ ನೀವು ಇಡ್ಬೋದು. ಆಮೇಲೆ ಪಾನಕ ಅಂತ ಬಂದಾಗ ನಿಮಗೆ ಗೊತ್ತಿರುವಂಥದ್ದೇ ಪಾನಕ ಮಾಡುವಂಥದ್ದು. ಪಾನಕ ಮಾಡಿ ಇಡಿ. ನೋಡಿ, ಇದಿಷ್ಟು ಸಿದ್ಧತೆ ಆದಮೇಲೆ ನಾನು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೇನೆ. ಅದರ ಜೊತೆಲಿ ತುಳಸಿ ಮಾಲೆ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದದ್ದು. ತುಳಸಿ ಇಡೋದನ್ನು ಮರಿಬೇಡಿ. ತುಳಸಿಯಿಂದನೂ ಕೂಡ ನೀವು ಅಲಂಕಾರ ಮಾಡಬೇಕಾಗುತ್ತದೆ. ನೋಡಿ, ನಾನು ಇದಿಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅದರ ನಂತರದಲ್ಲಿ ನಾವು ಪ್ರಸಾದ ಅಂತ ಬಂದಾಗ ನಾನಿವತ್ತು ನಿಮಗೆ ಗೋಧಿ ಪಾಯಸವನ್ನು ಇಟ್ಟಿದ್ದೇನೆ. ಯಾಕಂದರೆ ಹನುಮ ಜಯಂತಿ ಜೊತೆಯಲ್ಲಿ ಚೈತ್ರ ಹುಣ್ಣಿಮೆನೂ ಕೂಡ ಇರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಸಹ ಇವತ್ತಿನ ದಿವಸ ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಒಂದು ಪ್ರಯುಕ್ತವಾಗಿ ನೀವು ಒಂದು ಕೇಸರಿ ಭಾತನ್ನು ಸಹ ಮಾಡ್ಬೋದು, ಸಿಹಿ ಸಜ್ಜಿಗೆ ಮಾಡ್ಬೋದು. ಈ ಥರ ನಾನು ಇಟ್ಟಿರುವಂಥ ಗೋಧಿ ಪಾಯಸವನ್ನು ಸಹ ನೀವು ಒಂದು ಪ್ರಸಾದವಾಗಿ ಮಾಡ್ಬೋದು. ಯಾಕಂದರೆ ಇದು ಹನುಮ ಜಯಂತಿ ಆಗಿರೋದ್ರಿಂದ ವಿಶೇಷವಾಗಿ ನೀವು ಒಂದು ಏನಾದರೂ ಒಂದು ಪ್ರಸಾದವನ್ನು ಮಾಡಿ ಅವತ್ತಿನ ದಿವಸ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ನೋಡಿ, ನಾನು ಇದಿಷ್ಟು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ನಾನು 2 ವಿಳೆದೆಲೆ ಮೇಲೆ ಶ್ರೀರಾಮ ಅಂತೇಳಿ ಬರೆದು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನೋಡಿ, ಪಾನಕ ಇಟ್ಟಿದ್ದೇನೆ. ಆಮೇಲೆ 5 ಅಂದರೆ 2 ಬಾಳೆಹಣ್ಣು ತೆಗೆದುಕೊಂಡು ಅದರಲ್ಲಿ 5 ಪೀಸನ್ನು ಮಾಡಿ ನಾನು ಬಾಳೆಹಣ್ಣೆ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಆಮೇಲೆ ಅರ್ಚನೆ ಮಾಡೋದಕ್ಕೋಸ್ಕರ ತುಳಸಿಯ ಒಂದು ದಳಗಳನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಪ್ರಸಾದ ಅಂತೇಳಿ ಗೋಧಿ ಪಾಯಸ, ಕೋಸಂಬರಿ, ಬೆಣ್ಣೆ, ಆಮೇಲೆ ತಾಂಬೂಲ ಇಷ್ಟನ್ನು ನಾನು ಇಟ್ಟಿದ್ದೇನೆ. ಆಮೇಲೆ ತೀರ್ಥವನ್ನು ಸಿದ್ಧತೆ ಮಾಡ್ಕೋಬೇಕು. ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು. ನೀವು ಎಷ್ಟೇ ಸರಳವಾಗಿ ಪೂಜೆ ಮಾಡ್ತೀರಿ ಅಂತಂದ್ರೂ ಸ್ವಲ್ಪ ಮಟ್ಟಿಗೆ ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ, ಅದ್ರ ಜೊತೆಲಿ ಕೇಸರಿ ಸಿಂಧೂರ, ತುಳಸಿ ಮಾಲೆ, ಆಮೇಲೆ ಒಂದು ದೀಪಾರಾಧನೆ, ಬೆಣ್ಣೆ, ಆಮೇಲೆ ಪಾನಕ, ಇಷ್ಟನ್ನು ಸಹ ನೀವು ಸಿದ್ಧತೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಅಷ್ಟನ್ನಾದರೂ ನೀವು ಮಾಡ್ಕೋಬೇಕಾಗುತ್ತದೆ. ಅದರ ನಂತರದಲ್ಲಿ ನೋಡಿ, ಮೊದಲು ನಾವು ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕು. ಅರ್ಚನೆಯ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮ ದೂತಂ ಶರಣಂ ಪ್ರಪಾದ್ಯ ಅಂತೇಳಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ನಂತರದಲ್ಲಿ ಅಷ್ಟೋತ್ತರ ಶುರು ಮಾಡ್ಕೊಳ್ಳಿ. ಅಷ್ಟೋತ್ತರ ಮಾಡುವಂಥ ಸಂದರ್ಭದಲ್ಲಿ ಈಗ ಆಂಜನೇಯ ಸ್ವಾಮಿ ಅಷ್ಟೋತ್ತರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಪಕ್ಷ ನಿಮಗೆ ಎಲ್ಲೂ ನಿಮ್ಮಲ್ಲಿ ಬುಕ್ ಇಲ್ಲ ಅಂತಂದರೆ ಹನುಮತಾಯ ನಮಃ ಅಥವಾ ಓಂ ಶ್ರೀ ಹನುಮತೇ ನಮಃ, ಓಂ ಶ್ರೀ ಹನುಮತೇ ನಮಃ ಅಂತ ಹೇಳಿ ನೀವು 108 ಬಾರಿ ಹೇಳ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸಿಂಧೂರದಿಂದ ಅರ್ಚನೆ ಮಾಡ್ಕೊಳ್ಳಿ. ಸಿಂಧೂರವನ್ನು ನೀವು ಅರ್ಪಣೆ ಮಾಡೋದ್ರಿಂದ ನಿಮಗೆ ಶನಿ ದೋಷ ಏನೇ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ, ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತದೆ. ಅದು ಬಹುಮುಖ್ಯವಾಗಿರುವಂಥ ಸಿಂಧೂರ. 2ರಲ್ಲಿ ಯಾವ್ದಾರ ಒಂದು ಅರ್ಚನೆ ನೀವು ಮಾಡ್ಕೋಬೋದು. ಹಾಗೆ ನೋಡಿ, ಬೆಣ್ಣೆಯಿಂದ ನಾನು ಆಂಜನೇಯ ಸ್ವಾಮಿಗೆ ಹಚ್ತಾ ಇದ್ದೇನೆ. ಬೆಣ್ಣೆ ಈಗಾಗಲೇ ಹೇಳ್ದಂಗೆ ಬೆಣ್ಣೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ
ಅದರ ನಂತರದಲ್ಲಿ ನೋಡಿ ನೀವು ನಿಂತಿರೋ ಸ್ಥಳದಲ್ಲೇ 3 ಅಥವಾ 11 ಬಾರಿ ಪ್ರದಕ್ಷಿಣೆ ಹಾಕಿಬಿಟ್ಟು ನೀವೇನು ನಿಮ್ಮ ಕೋರಿಕೆ ಇರುತ್ತೋ ಅದನ್ನು ಕೇಳ್ಕೊಬೇಕಾಗುತ್ತೆ ಕೊನೆಯಲ್ಲಿ. ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ನೋಡಿ, ನಾನು ಬಾಳೆಹಣ್ಣಿನ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನಿಮಗೆ ಇದು ಒಂದು ಪಕ್ಷ ಬಾಳೆಹಣ್ಣಿನ ದೀಪಾರಾಧನೆ ಮಾಡೋದಕ್ಕೆ ಆಗದೆ ಹೋದಾಗ ಪಂಚ ದೀಪಾರಾಧನೆ ಮಾಡ್ಬೋದು, 5 ಬತ್ತಿಯ ದೀಪಾರಾಧನೆ ಮಾಡ್ಕೋಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಈಗ ನೀವು ದೀಪಾರಾಧನೆ ಅಂತ ಬಂದಾಗ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಲೇಬೇಕು. ಇಷ್ಟೆಲ್ಲ ನೀವು ಪೂಜೆ ಮಾಡೋ ಸಂದರ್ಭದಲ್ಲಿ ಈಗ ಹನುಮ ಜಯಂತಿ ಇರೋದ್ರಿಂದ ನೀವು ಇಷ್ಟೆಲ್ಲ ಅಲಂಕಾರ ಮಾಡ್ತೀರಿ. ಬೇರೆ ದಿವಸಗಳಲ್ಲಿ ಸರಳವಾಗಿ ನೀವು ಪ್ರತಿ ಮಂಗಳವಾರ ಶನಿವಾರ ನೀವು ಆಂಜನೇಯ ಸ್ವಾಮಿ ಹೆಸರಿನಲ್ಲಿ ಈ ಒಂದು ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ತಾ ಬನ್ನಿ. ಇಷ್ಟು ವಾರ ಮಾಡ್ತೀರಿ ಅಂತ ಹೇಳ್ಕೊಳ್ಳಿ, ಜೀವನ ಪರ್ಯಂತ ಮಾಡಿದ್ರೆ ಒಳ್ಳೆಯದು. ಕೊನೆಯ ಪಕ್ಷದಲ್ಲಿ ನೀವು 5 ವಾರ 9 ವಾರ ಅಂತೇಳಿ ನಿಮ್ದು ಏನೇ ಒಂದು ಕೋರಿಕೆ ಇರುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಒಂದು ಸೀಟ್ ಆಗಿರ್ಬೋದು, ಮತ್ತು ಏನೋ ಒಂದು ಆಗಿರ್ಬೋದು, ಒಂದು ಜಾಬ್ ಆಗಿರ್ಬೋದು, ಎಲ್ಲವನ್ನು ಕೇಳಿಕೊಂಡು ನೀವು ಇಷ್ಟು ವಾರ ಒಂದು ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣೆ ದೀಪಾರಾಧನೆ ಮಾಡಿ, ಖಂಡಿತ ನಿಮ್ಮ ಕೋರಿಕೆ ಈಡೇರ್ತಾ ಹೋಗುತ್ತದೆ. ನಿಮಗೆ ಈಗ ಮನೇಲಿ ಮಾಡೋಕ್ಕಾಗದೆ ಹೋದಾಗ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೂ ಸಹ ದೀಪಾರಾಧನೆ ಮಾಡಿ ಬರ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಕಷ್ಟಗಳ ನಿವಾರಣೆ ಆಗುತ್ತೆ, ಉದ್ಯೋಗ, ಹಣದ ಸಮಸ್ಯೆ ಸುಧಾರಣೆ ಆಗುತ್ತೆ, ಭಯ ಮತ್ತು ನಿಮ್ಮ ಮನೇಲಿ ಆಗುವಂಥ ಒಂದು ನಕಾರಾತ್ಮಕ ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ. ಇಷ್ಟೆಲ್ಲ ನಡೆಯುತ್ತದೆ, ತುಂಬಾ ಒಳ್ಳೆಯದು. ಕೊನೆಯಲ್ಲಿ ಪೂಜೆಯಲ್ಲಾದರೆ ದೀಪಾರಾಧನೆ ಎಲ್ಲ ಮಾಡ್ತೀರಿ, ಕೊನೆಯಲ್ಲಿ ನೀವು ಪಂಚಾರತಿ ಮಾಡಿ, ತುಂಬಾ ಒಳ್ಳೆಯದು. ಒಂದು ಕಾಯನ್ನು ನೋಡೋದು, ಕೊನೆಯಲ್ಲಿ ಪಂಚಾರತಿ ಮಾಡಬೇಕು. ಕೊನೆಯಲ್ಲಿ ಎಲ್ಲರೂ ಸೇರಿ, ಮನೆಯಲ್ಲಿರುವಂಥ ಮಕ್ಕಳೆಲ್ಲರೂ ಸೇರಿ ಅಕ್ಷತೆಯನ್ನು ಹಾಕಿ ಆಂಜನೇಯ ಸ್ವಾಮಿಗೆ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು, ನಂತರದಲ್ಲಿ ನೀವು ಈಗಾಗಲೇ ಹೇಳಿದಾಗ 3 ಬಾರಿ 11 ಬಾರಿ ಪ್ರದಕ್ಷಿಣೆ ಹಾಕಿ ನಿಂತಿರೋ ಜಾಗದಲ್ಲೇ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಇದಿಷ್ಟು ನೀವು ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕಾಗಿರೋ ವಿಧಾನ. ಇನ್ನು ಚೈತ್ರ ಹುಣ್ಣಿಮೆ ಆಗಿರೋದ್ರಿಂದ ನೀವೇನು ಹೊಸದಾಗಿ ಕಾಯಿಯನ್ನಿಟ್ಟು ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ಈಗಾಗಲೇ ನೀವು ಒಂದು ಯುಗಾದಿ ಹಬ್ಬದಲ್ಲಿ, ಆಮೇಲೆ ಯುಗಾದಿ ಅಮಾವಾಸ್ಯೆಯಲ್ಲಿ ಕಾಯಿಯನ್ನಿಟ್ಟು ಪೂಜೆ ಮಾಡಿರ್ತೀರಿ. ಅದೇ ಕಾಯಿಯನ್ನು ಯಥಾ ಪ್ರಕಾರ ಕಳಸವನ್ನು ಬದಲಿಸಿ, ಅದೇ ಒಂದು ಕಳಸಕ್ಕೆ ಹೊಸದಾಗಿ ನೀರನ್ನು ಹಾಕಿ, ಕಳಸದಲ್ಲಿ ಹಾಕುವಂಥ ಪದಾರ್ಥಗಳ ಅರಿಶಿನ, ಕುಂಕುಮ, ಒಂದು ಕಾಯಿನನ್ನು ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು, ನಂತರದಲ್ಲಿ ನೀವು 5 ವೀಳ್ಯದೆಲೆ ಇಟ್ಟು ಅದೇ ಕಾಯಿಯನ್ನು, ಹೋಸರಿ ಏನು ಕಾಯಿ ಇಟ್ಟಿರ್ತೀರೋ ಅದೇ ಕಾಯಿಯನ್ನು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತದೆ, ಕಳಸವನ್ನಿಟ್ಟು. ಈಗ ಕೆಲವೊಬ್ಬರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ಹೊಸದಾಗಿ ಕಳಸವನ್ನಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ತಿಂಗಳಿಗೊಮ್ಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತವೆ. ಹಾಗಾಗಿ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ ಮಾಡಿ. ಮನೇಲಿ ಮಾಡೋದಕ್ಕೆ ಆಗದೆ ಹೋದಾಗ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಪೂಜೆ ಮಾಡ್ತಾರೆ, ಅಲ್ಲಿ ನಿಮ್ಮ ಹೆಸರನ್ನು ಕೊಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಪ್ರಸಾದ ಸೇವನೆ ಮಾಡಿ, ನಂತರದಲ್ಲಿ ನೀವು ಉಪವಾಸ ಬಿಡಬೇಕಾಗುತ್ತದೆ. ಇದಿಷ್ಟು ನೀವು ಚೈತ್ರ ಹುಣ್ಣಿಮೆ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಮಾಡಬೇಕಾಗಿರೋ ವಿಧಾನಗಳು. ನಾನು ತುಂಬ ಸರಳವಾಗಿ ಅಷ್ಟೇ ಖುಷಿಯಾಗಿ ಇಷ್ಟಪಟ್ಟು ನಾನು ಈ ಪೂಜೆ ಮಾಡೋದು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಪೂಜೆಯ ಒಂದು ಯಾವತ್ತು ಮಾಡಬೇಕು ಅನ್ನೋದು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಹನುಮ ಜಯಂತಿ ಆಚರಣೆ ಮಾಡಬೇಕಾಗಿರುವಂಥದ್ದು 2ನೇ ತಾರೀಕು ಏಪ್ರಿಲ್ ಗುರುವಾರದ ದಿವಸ ಆಗಿರ್ತದೆ. ಅಂದಿನ ದಿವಸ ನೋಡಿ, ರಾಘವೇಂದ್ರ ಸ್ವಾಮಿ ವಾರನೂ ಕೂಡ ಹೌದು, ಗುರುಗಳ ವಾರ, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾ ಇರ್ತೀರಿ, ಹುಣ್ಣಿಮೆ ಕೂಡ ಹೌದು. ಹಾಗಾಗಿ ವಿಶೇಷವಾಗಿ ಮಠದಲ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆ ಸಾಯಿಬಾಬಾರ ಮಂದಿರದಲ್ಲೂ ಕೂಡ ಪೂಜೆ ಮಾಡ್ತಾರೆ. ನಿಮಗೆ ಮನೇಲೂ ಕೂಡ ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ಕೂಡ ನೀವು ಪೂಜೆ ಮಾಡ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ನಾನು ಇವತ್ತು ನಿಮಗೆ ಹನುಮ ಜಯಂತಿಯ ಪ್ರಯುಕ್ತ ಆಂಜನೇಯ ಸ್ವಾಮಿ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆದ ಮೇಲೆ ನೀವೇನು ದೇವರಿಗೆ ಪಾನಕ ಪ್ರಸಾದ ಇಟ್ಟಿರ್ತೀರೋ ಎಲ್ಲವನ್ನು ಕೂಡ ತೆಗೆದುಕೊಂಡು ನಂತರದಲ್ಲಿ ನೀವು ಉಪವಾಸ ಬಿಡಬೇಕಾಗುತ್ತದೆ. ಆದಷ್ಟು ರಾತ್ರಿವರೆಗೂ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಅವತ್ತು ಗುರುವಾರನೂ ಆಗಿರೋದ್ರಿಂದ ರಾತ್ರಿವರೆಗೂ ಇದ್ದು ರಾತ್ರಿ ನಂತರದಲ್ಲಿ ನೀವು ಊಟವನ್ನು ಮಾಡ್ಕೋಬೋದು. ಇದಿಷ್ಟು ಪೂಜೆ ಮಾಡುವಂಥ ವಿಧಾನಗಳು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.